ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಹೊಸ ಜಡ್ಜ್ನಿಂದ ಪ್ರಕರಣದ ವಿಚಾರಣೆ ಆರಂಭ ಆಗಿದೆ. ನ್ಯಾಯಾಧೀಶೆ ಸುಜಾತ ಮಡಿವಾಳಪ್ಪ ಸಾಂಬ್ರಾಣಿ ಮುಂದೆ ವಿಚಾರಣೆ ನಡೀತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಲಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ 1 ವರ್ಷದ ಒಳಗೆ ಟ್ರಯಲ್ ಮುಗಿಸಿ ಎಂದಿದ್ದಂತಹ ಸುಪ್ರೀಂ ಕೋರ್ಟ್ ಮುಗಿಸಿಲ್ಲ ಅಂತಂದ್ರೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಅದರಂತೆ ಇವತ್ತು ಕೋರ್ಟ್ನಲ್ಲಿ ಪ್ರಕರಣದ ಟ್ರಯಲ್ ವಿಚಾರಣೆ ನಡೀತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಅಂಡ್ ಗ್ಯಾಂಗ್ ಎಲ್ಲರೂ ಕೂಡ ಹಾಜರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಪ್ರಕರಣದ ವಿಚಾರಣೆಯನ್ನ ಇವತ್ತಿನಿಂದ ಗೌರವಾನ್ವಿತ ನ್ಯಾಯಾಧೀಶರಾಗಿದ್ದಂತಹ ಸುಜಾತ ಅವರು ವಿಚಾರಣೆಗೆ ಏನು ನಡೆಸಲಿಕ್ಕಿದ್ದಾರೆ. ಸೊ ಏನು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಪ್ರಶ್ನೆಗಳು ಕುತೂಹಲಗಳು ಕೂಡ ಹೆಚ್ಚು ಇತ್ತು. ಯಾವಾಗಿನಿಂದ ಆರಂಭ ಆಗುತ್ತೆ ಅಂತ ಹೇಳಿ ಸದ್ಯಕ್ಕೆ ದರ್ಶನ್ ರವರು ಖುದ್ದು ಹಾಜರಾಗ್ತಾರೆ ಅಂತ ಹೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕಿ ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಪಟ್ಟಿದ್ರು. ಅಟ್ಲೀಸ್ಟ್ ಈ ಮುಖಾಂತರ ಅವರನ್ನು ನೇರವಾಗಾದರೂ ನೋಡಬಹುದು ಅಂತ ಹೇಳಿ. ಬಟ್ ಆದರೆ ಇಲ್ಲ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ ಪ್ರಕ್ರಿಯೆಯನ್ನು 1 ವರ್ಷದ ಒಳಗಾಗಿ ಕಡ್ಡಾಯವಾಗಿ ಮುಗಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ, ನಿರ್ದೇಶನ ಕೊಟ್ಟಿದೆ. ಅದರಂತೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಕೋರ್ಟ್ಗೆ 1 ವರ್ಷದ ಒಳಗಾಗಿ ಈ ಇಡೀ ವಿಚಾರಣೆಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಆರೋಪಿಗಳು ನ್ಯಾಯಾಲಯಕ್ಕೆ ಒಂದು ಕಡೆ ಅರ್ಜಿಯನ್ನು ಮತ್ತೆ ಸಲ್ಲಿಕೆ ಮಾಡ್ಬೋದು. ಅಂದರೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಹೊರಗಡೆ ಬರುವಂತಹ ಸಾಧ್ಯತೆಗಳು ಇದೆಯಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಬಟ್ ಆದರೆ 1 ವರ್ಷದ ಒಳಗಾಗಿ ಪೊಲೀಸ್ನವರ ಜವಾಬ್ದಾರಿ ಹೆಚ್ಚಾಗಿದೆ. ಎಲ್ಲರ ವಿಚಾರಣೆ ಕೂಡ ಆಗಬೇಕಾಗಿದೆ ಇದೀಗ. ಸೊ ಹಾಗಾಗಿ 1 ವರ್ಷದ ಒಳಗಡೆ ಆಗುತ್ತೆ. ಇವತ್ತು ಟ್ರಯಲ್ ಮುಗಿಸಿ ಅಂತ ಕೂಡ ಅಂದರೆ 1 ವರ್ಷದ ಒಳಗೆ ಟ್ರಯಲ್ ಮುಗಿಸಿ ಅಂತ ಹೇಳಿದರು. ಇವತ್ತಿನಿಂದ ಆರಂಭ ಆಗಿದೆ. ಇನ್ನು ಇವತ್ತಿನಿಂದ ಆರಂಭ ಆದಂತಹ ಹಿನ್ನೆಲೆಯಲ್ಲಿ ಇಂದಿನಿಂದ 1 ವರ್ಷಗಳ ಕಾಲಾವಕಾಶ ಇರುತ್ತೆ. ಸೊ ಯಾರ್ಯಾರು ಸಾಕ್ಷಿಗಳನ್ನು ಹೇಳಿದ್ರು ಅವರೆಲ್ಲರ ವಿಚಾರಣೆ ಇವತ್ತಿನಿಂದ ಆರಂಭ ಆಗತ್ತೆ.